ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ಇವತ್ತು ಮಾಮೂಲಿಯಾಗಿ ಗಂಜಿ ಮಾಡಿದ್ದೆ, ಅದನ್ನು ಅವ್ರಿಗೆ ಕುಡಿಯೋಕ್ಕೆ ಕೊಟ್ಬಿಟ್ಟು ಅದಾದಮೇಲೆ ಬಾಕ್ಸಸ್ಗೆ ಮುದ್ದೆ, ಸಾಂಬಾರು ಜೊತೆ ಮೊಟ್ಟೆ ಹಾಗೆ ಅನ್ನ ಜೊತೆಗೆ ಮೊಸರು ಹಾಕಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ಅದಾದಮೇಲೆ ನಮ್ಮ ಅತ್ತೆ ಕಾಫಿ ಮಾಡಿದ್ರು, ನಮ್ಮ ಮಾವನಿಗೆ ತಗೋ ಕೊಟ್ಬಿಟ್ಟು ಮತ್ತೆ ಬಂದು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಆಗಲೇ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದ್ದರಿಂದ ಕಿಚನ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಸ್ಟವ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೆ ಮುಂಚೆನೇ ಒಗೆಯೋ ಬಟ್ಟೆ ಇದ್ದು ಅದನ್ನೆಲ್ಲ ಮೆಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ತೊಗೊಂಡೋಗಿ ಒಣಗಾಕೋಣ ಅಂದ್ಬಿಟ್ಟು ತೊಗೊಂಡೋಗ್ತಿದ್ದೆ. ಬಟ್ಟೆ ಒಣಗಾಕ್ಬಿಟ್ಟು ಬಂದು ಸಿರಿಗೆ ಊಟ ಮಾಡಿಸಿ ಅದಾದಮೇಲೆ ನಾನು ಊಟ ಮಾಡಿಕೊಂಡು ಅವ್ರಿಗೆ ಸ್ನಾನ ಮಾಡಿಸಿ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡೋಕೆ ಹೋದರು. ಮತ್ತೆ ಕರ್ಕೊಂಡು ಬಂದು ಅವ್ರನ್ನ ಮಲಗಿಸಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಮಧ್ಯ ಗಂಜಿ ಮಾಡಿದ್ನಲ್ಲ ಅದನ್ನು ನಾನು ಸ್ವಲ್ಪ ಕುಡಿದು ನಮ್ಮ ಮಾವಂಗೆ ಸ್ವಲ್ಪ ಮಜ್ಜಿಗೆ ಸೇರಿಸಿ ಕುಡಿಯೋಕ್ಕೆ ಕೊಟ್ಬಿಟ್ಟು ಅದಾದಮೇಲೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟು ಹಾಲ್ದು ಕಿಟಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ರೂಮ್ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಹೊರಗಡೆ ಬಂದರೆ ಸ್ಟೆಪ್ಸ್ ಮೇಲೆಲ್ಲ ತುಂಬ ಕಸ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕಾಂಪೌಂಡ್ ಒಳಗಡೆದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮುಗಿಸಿ ಅಷ್ಟರಲ್ಲಿ ಸಿರಿಯೋರು ಇದ್ದರು. ಅವ್ರಿಗೆ ಮಧ್ಯಾಹ್ನದ ಊಟ ತಿನ್ನಿಸ್ಬಿಟ್ಟು ಅದಾದಮೇಲೆ ನಾನು ಊಟ ಮಾಡಿಕೊಂಡು ಮತ್ತು ಕಾಂಪೌಂಡ್ ಹೊರಗಡೆನೂ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಅದಾದಮೇಲೆ ನೀಟಾಗಿ ನೀರಾಗಿ ತೊಳೆದ್ಬಿಟ್ಟು ಅದಾದಮೇಲೆ ರಂಗೋಲೆ ಬಿಟ್ಬಿಟ್ಟು ಮನೆ ಒಳಗಡೆ ಬಂದು ಮನೆಯೆಲ್ಲ ನೊರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯಿತು. ಜೊತೆಗೆ ನಮ್ಮ ಅತ್ತೆ ಬೇರೆ ಇರಲಿಲ್ಲ, ಅವರು ಡಾಕ್ಟ್ರಿಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ರು. ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೋಗೋಷ್ಟರಲ್ಲಿ ಆನ್ ದ ವೇ ಯಾವುದೋ ಗಾಡಿ ಸಿಕ್ತು ಅಂತ ಅಂದ್ಬಿಟ್ಟು ಅದರಲ್ಲೇ ಬಂದರು. ಆಮೇಲೆ ನಾನು ಸ್ನಾನ ಮುಗಿಸಿ ಅದಾದಮೇಲೆ ದೇವ್ರ ಪೂಜೆನೂ ಮಾಡಿ ಮುಗಿಸಿದ್ದಾಯಿತು. ಆಮೇಲೆ ಕಾಫಿ ಮಾಡಿ ನಾನು ನಮ್ಮ ಅತ್ತೆನೂ ಕುಡಿದು ಹಾಲು ಕಾಯಿಸೋಕ್ಕೆ ಸಿರಿಯೋರು ಇರಲಿಲ್ಲ, ಅವ್ರು ನಮ್ಮ ಅಮ್ಮನ ಮನೆಗೆ ಹೋಗಿದ್ರು. ಜೊತೆಗೆ ಕಡಲೆಪುರಿ ಮತ್ತು ಮಿಕ್ಸ್ಚರ್ ತಿಂದು ಅದಾದಮೇಲೆ ಸಂಜೆಲಿ ನಮ್ಮ ಮಾವ ಪಾನಿಪುರಿ ತಂದಿದ್ರು, ಅದನ್ನು ತಿಂದು ಮುಗಿಸಿ ನೈಟ್ ಊಟಕ್ಕೆ ನಮ್ಮ ಮಾವನು ನಮ್ಮ ಹಸ್ಬೆಂಡು ಕೂಡ ಯಾವುದೋ ಮದುವೆ ಇದೆ ಅಂತ ಹೋಗಿದ್ರು. ಹಂಗಾಗಿ ನಾನು ನಮ್ಮ ಅತ್ತೆ ಅಲ್ವಾ ಅಂದ್ಕೊಂಡು ಬೆಳಿಗ್ಗೆ ಸಾಂಬಾರು ಇದ್ದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಇನ್ನು ಬಾಕಿ ಪಾತ್ರೆ ಎಲ್ಲ ತೊಳೆದಿಟ್ಟು ಈ ದಿನನ ಎಂಡ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಸ್ಪಂದನ.